ಇದು ಎಂಟ್ರೆನ್ಸು. ಟರ್ಮಿನಲ್ 2 ಇದು, ಟರ್ಮಿನಲ್ 1 ಅಲ್ಲ. ಗೊತ್ತಿಲ್ಲ, ಅಲ್ಲಿ ರೂಟ್ ತೋರಿಸ್ದಂಗೆ ಹೋಗ್ತಾ ಇದ್ದೀನಿ. ಲೈಫಲ್ಲಿ ಫಸ್ಟ್ ಟೈಮು ಏರ್ಪೋರ್ಟಿಗೆ ಎಂಟ್ರಿ ಕೊಡ್ತಾಯಿದ್ದೀನಿ. ಅದು ನನ್ನ ದುಡ್ಡಲ್ಲ, ಬೇರೆಯವ್ರ ದುಡ್ಡಲ್ಲಿ, ಕಂಪ್ನಿ ದುಡ್ಡಲ್ಲಿ ಏರ್ಪೋರ್ಟಿಗೆ ಎಂಟ್ರಿ ಕೊಡ್ತಾಯಿದ್ದೀನಿ. ಒಳಗಡೆ ಬಂದೆ. ಇಲ್ಲಿ ಆ ಕಡೆ ಹೋಗಬೇಕು ಏನೂ ಗೊತ್ತಾಯ್ತಲ್ಲ ನನಗೆ. ಬಂದು ಇಲ್ಲಿ ಮಧ್ಯದಲ್ಲಿ ನಿಂತ್ಕೋಬೇಕಷ್ಟೇ. ಹೊಟ್ಟೆ ಸೀತೈತೆ, ತಿಂಡಿ ತಿನ್ನಬೇಕು. ಫಸ್ಟು ಎಲ್ಲರೂ ನಿಂತ್ಕೋಬೇಕು, ವಾಶ್ರೂಮ್ಗೆ ಹೋಗ್ಬೇಕು. ಇಲ್ಲಿ ಏನು ಗೊತ್ತಾಯ್ತಲ್ಲ ನನಗೆ. ಬೇಕ್ರಿ ಐತಲ್ಲ ಒಂದು, ಮಟೆ ವರ್ಷ ತಿನ್ಕ ಬರ್ಬೇಡ ಹೋಗಿ. ಬೆಳಗ್ಗೆ ಅವನು ತಿಂತಾನೋ ಏನು ಗೊತ್ತಾಯ್ತಿಲ್ಲ. ಯಾರ್ಯಾರನ್ನ ಕೇಳ್ಕೊಂಡು ಎಲ್ಲಿ ಹೋಗೋದು ಅಂತ ಹೋಗ್ತಾಯಿದ್ದೀನಿ. ಮರೆ ನಮ್ಮ ಮೇಕ್ ಹೋಗು ಅಂದರು. ಅದು ಸೈಕಾಗೈತೆ ಮಾತ್ರ, ನಿಜವಾಗ್ಲೂ ಬರೋ ದಾರಿ ನೋಡಿದೆ ನಾನು. ಸೂಪರಾಗಿ ಮಾಡೋರೆ ಮಾತ್ರ. ನಾನು ಏನೋ ಇಂಡಿಯಾದಲ್ಲೇ ಇಲ್ಲ ಅನಿಸ್ಬಿಡ್ತು. ಒಳ್ಳೊಳ್ಳೆ ಗಿಡಗಳು ಹಾಕಿದ್ದಾರೆ ಮೇಲ್ಗಡೆ. ಸಖತ್ತಾಗಿ ಮಾಡೋರೆ ಮಾತ್ರ. ಏನೋ ಒಂದು ಲೋಕಕ್ಕೆ ಬಂದಂಗೆ ಆಯ್ತೈತೆ ನನಗೆ. ಆ ಫೀಲೇ ಬೇರೆ ಬರ್ತೈತೆ ನೋಡಿ. ಆ ಡಿಸೈನ್ಗಳು ನೋಡಿ. ಆ ಒಂದು ಗಿಡಗಳಾಗಿರ್ಬೋದು, ಜನಗಳಾಗಿರ್ಬೋದು. ನನ್ನ ಬ್ಯಾಗ್ ಬೇರೆ ವಿಚಿತ್ರ ಸೌಂಡ್ ಮಾಡುತ್ತೆ, ಜನ್ರೇಟ್ರ್ ಥರ. ವಾವ್, ಒಳಗೆ ಬಂದೆ. ಇದೇನು ಇದು ಗಿಡಗಳು, ನೀರು ಹೆಂಗೆ ಹಾಕ್ತಾರೆ ಅಂತ. ಇಂಥ ಗಿಡಗಳಿಗೆ ಕೆಳಗಡೆ ಇರೋಕೆ ಹೆಂಗೆ ಹಾಕ್ಬೋದು, ಬಟ್ ಮೇಲ್ಗಡೆ ಇರೋಕೆ ನೀರು ಹೆಂಗೆ ಹಾಕ್ತಾರೆ. ತಲೆಗೆಟ್ಟೆ ಡ್ರೋನಲ್ಲಿ ಹಾರಿಸ್ತಾರೆ ಅನಿಸುತ್ತೆ ನೀರು. ಈಗ ಇಲ್ಲಿ ಏನು ಮಾಡಬೇಕು ಗೊತ್ತಿಲ್ಲ, ಎಲ್ಲಿಗೆ ಹೋಗ್ಬೇಕು ಅನ್ನೋದು ಗೊತ್ತಿಲ್ಲ. ಇದೇನೋ ಲಾಂಜ್ ಇದೆಯಂತೆ, ಲಾಂಜ್ ಹುಡುಕ್ತಾಯಿದ್ದೀನಿ. ಅನ್ಲಿಮಿಟೆಡ್ ಫುಡ್ ಸಿಗುತ್ತಂತೆ. ಯಾರನ್ನ ಕೇಳಿದ್ನಪ್ಪ, ಈ ಕೌಂಟ್ರಿಗೆ ಹೋಗಿ ಅಂದರು. ನನಗೂ ತಲೆ ಕೆಟ್ಟು ಇದ್ದಿರೋ ಅಂತ ಐತೆ. ಸುಮ್ಮನೆ ಬಸ್ ಸ್ಟ್ಯಾಂಡ್ ಥರ ಆದರೆ ಚೆಂದ. ಹೋಗೋದು ಬಸ್ಸಲ್ಲಿ ಐತೆ ಅಥವಾ ಹೋಗ್ತಾ ಇರೋದು. ಇದು ಆ ಥರ ಅಲ್ಲ ಇದು. ಅಯ್ಯೋ, ಫಸ್ಟ್ ಟೈಮ್ ಬರೋರಂತೂ ಸೀರಿಯಸ್ಲಿ ಮೆಂಟ್ಲಾಗಿ ಹೋಗ್ತೀವಿ. ಬೇರೆ ಭಾಷೆ ಇಂಗ್ಲೀಷ್ ಬರೋಲ್ಲ ಅಂದರೆ ಇಲ್ಲಿ ಬರೋದೇ ಕಷ್ಟ. ಇಲ್ಲಿ ನಾನು ಕನ್ನಡದಲ್ಲಿ ಮಾತಾಡಿದ್ರೆ ವಾಟ್ ಅಂತಾರೆ. ಇಂಗ್ಲೀಷ್ ಗೊತ್ತಿರೋ ಹೊತ್ತಿಗೆ ವೇರ್ ಶುಡ್ ಐ ಗೋ, ದಟ್ ದಿಸ್ ಪುಸ್ತಕ ಅಂದ್ಕೊಂಡು ಅತ್ಲಾಗ ಜೈ ಅನ್ನಿಸ್ಬೋದು. ಈ ಪ್ಲೇಸ್ ನೋಡಿ, ಒಳಗಡೆ ಬಂದೆ. ಸಖತ್ತಾಗಿ ಐತೆ ಮಾತ್ರ. ಆದರೂ ಆ ಮೇಲ್ಗಡೆ ಡಿಸೈನ್ ನೋಡಿಬಿಟ್ರೆ ನನಗೆ ಸೈಕ್ ಆಯ್ತೈತೆ. ಇಲ್ಲಿ ಎಲ್ಲ ಬಿಚ್ಚಿಸ್ತವ್ರೆ. ವಾ, ಏನಿದು, ಏನಾಗ್ತಾಯಿದೆ ಇಲ್ಲಿ ಗೊತ್ತಾಗ್ತಾ ಇಲ್ಲ. ಏನು ಮಾಡಬೇಕು ಅಂತ, ಇದೇನು ಅಂತಲೂ ಗೊತ್ತಾಯ್ತಿಲ್ಲ. ಇದೇನೇನು ಇದೇನದೆ, ಧರ್ಮಸ್ಥಳದಲ್ಲಿ ಕ್ಯೂ ನಿಂತ್ಕೊತೀವಲ್ಲ, ಕ್ಯೂ ನಿಂತ್ಕೊಳ್ಳಲ್ಲ, ಕ್ಯೂವಲ್ಲಿ ಹೋಯ್ತೀವಲ್ಲ. ಮತ್ತು ಇಲ್ಲಿ ಕ್ಯೂ ನಿಂತ್ಕೊಳ್ಳಲ್ಲ, ಕ್ಯೂವಲ್ಲಿ ಹೋಯ್ತೀವಿ ಅಷ್ಟೇ. ಏನು ಮಾಡಬೇಕು ನೋಡೋಣ. ಇದೇನೋ ಬ್ಯಾಗ್ ಅಂತವ್ರೆ. ನನ್ನ ಕ್ರೆಡಿಟ್ ಕಾರ್ಡಿಗೆ ಲಾಂಚ್ ಆಕ್ಸೆಸ್ ಸಿಕ್ತು. ಇಲ್ಲಿ ರೆಸ್ಟ್ ಮಾಡ್ಬೋದು ಅಂತ ಕುತ್ಕೊಬಿಟ್ಟು. ಅನ್ಲಿಮಿಟೆಡ್ ಫುಡ್ ಇರುತ್ತಂತೆ, ಏನು ಬೇಕಾದ ತಿನ್ಬೋದಂತೆ, ಏನು ಬೇಕಾದ ಕುಡಿಬೋದಂತೆ. ನೋಡೋಣ, ನನಗೂ ಗೊತ್ತಿಲ್ಲ ಹೆಂಗಿರುತ್ತೆ ಅಂತ. ಫಸ್ಟ್ ಟೈಮು. ಒಂದು ಒಳ್ಳೆಗಿದೆ, ಎಲ್ಲ ಅನ್ಲಿಮಿಟೆಡ್, ಏನು ಬೇಕಾದ್ರೂ ತಿನ್ಬೋದಂತೆ. ಇದೆಲ್ಲ ಅನ್ಲಿಮಿಟೆಡ್, ಎಷ್ಟಾದ್ರೂ ತಿನ್ಬೋದು. ಇದೇನೋ ದೋಸೆ ಹೋಯ್ತವ್ರೆ. ಬೆಸ್ಟಿದು. ಆಮ್ಲೆಟ್ ಹಾಕಿಸ್ತಿದ್ದೀನಿ, ಮಸಾಲ ಆಮ್ಲೆಟ್ ಅಂತ. ಫಸ್ಟ್ ಆಮ್ಲೆಟಿಂದ ಶುರು ಮಾಡೋಣ ಭೋಜನವನ್ನು. ₹2 ಎಷ್ಟು ಬೇಕಾದ್ರೂ ತಿನ್ನು. ಫಸ್ಟ್ ಆಮ್ಲೆಟ್ ತಿಂತೀನಿ, ಆಮ್ಲೆಟ್ನಿಂದ ದಿನ ಶುರು ಮಾಡೋಣ. ಇವಾಗ ದೋಸೆ ತಿಂತಿದ್ದೀನಿ. ಇಲ್ಲಿ ಏನೇನು ಇಟ್ಟವ್ರೆ ನೋಡ್ಬೋದು. ಡ್ರೈ ಫ್ರೂಟ್ಸು, ಏನಿದು ಗೊತ್ತಿಲ್ಲ. ಬರ್ತೀನಿ ಇಲ್ಲಿಗೆ, ಮೊಟ್ಟೆ ತಗೋತೀನಿ ಪಕ್ಕ. ಇದೆಂಥದ್ದು ಕೊಟ್ಟವ್ರೆ, ಇದೇನು ಅಂತ ಗೊತ್ತಿಲ್ಲ. ಆಲೂಗಡ್ಡೆ, ಬೇಯಿಸಿರೋ ಆಲೂಗಡ್ಡೆ, ಶಾವಿಗೆ, ಪುಕ್ಷಟೆ ಸಿಗುತ್ತೆ ಅಂತ. ಇದು ಪರೋಟ ಥರ ಇದೆ, ಪರೋಟ ಅಲ್ಲ. ಇದಕ್ಕೆ 2 ಬೆಣ್ಣೆ ಇಟ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ತಕ್ಕೋಬೇಕು. ಎಲ್ಲ ₹2 ಸಿಕ್ಕಿರೋದು ಇದು. ಬರೀ ಬೆಣ್ಣೆನೇ ಎತ್ಕೊಳ್ಳಿ ಹಿಂಗೆ.
ತಗೊಳ್ಳಿ ತಿನ್ನಿ. ಇವಾಗ ಡ್ರೈ ಫ್ರೂಟ್ಸ್ ಮತ್ತು ಇನ್ನೊಂದು ಪರೋಟ ಮತ್ತೊಂದು ಬೆಣ್ಣೆ. ದೇವರಾಣೆ ಊಟ ಮಾತ್ರ ಸೈಕಿತ್ತು ಮಾತ್ರ. ವೆರೈಟಿ ಫುಡ್ಡು. ಎಷ್ಟು ಥರ ತಿಂತೀಯ, ಏನು ತಿಂತೀಯ, ಜ್ಯೂಸು ತಣ್ಣು. ಬರೀ ₹2 ₹2 ಕ್ರೆಡಿಟ್ ಕಾರ್ಡ್ ಇದ್ದರೆ ₹2 ಅಕೌಂಟ್ ಬ್ಯಾಲೆನ್ಸ್ ಇದ್ದರೆ ಕ್ರೆಡಿಟ್ ಕಾರ್ಡಲ್ಲಿ ಸಾಕು. ಏನು ಬೇಕಾದ್ರೂ ತಿನ್ನು, ಏನು ಬೇಕಾದ್ರೂ ಒಡೀಸ್ ಮಾಡಾಕು. ಇದು ಹಿಂಗೆ. ಈಗ ನಂದು 1 ಗಂಟೆಗೆ ಇರೋದು ಟ್ರೈನು, ಇನ್ನೂ ಟೈಮ್ 10:30. ಈಗ ಟೈಮ್ ಪಾಸ್ ಮಾಡಬೇಕಲ್ಲ, ಹಿಂಗೆ ಸುತ್ತಾಡೋದು, ಅಲ್ಲಲ್ಲೇ ಒಳ್ಳೊಳ್ಳೆ ಇದನ್ನು ನೋಡ್ತಾ ಕೂತ್ಕೊಳೋದು. ಏನಾದ್ರು ಬರ್ತಿರ್ತಾರಲ್ಲ ಜನಗಳು ಅಂತಾರನ್ನ ನೋಡೋದು. ಆಮೇಲೆ ಏನಾದ್ರು ಹಂಗೆ ಅರ್ಧ ಗಂಟೆಗೂ ಬಾಯಿಗೆ ತಿಂತಾ ಇರೋದು. ಇವತ್ತಂತೂ ಇದು ಕೆಲಸ ಇಲ್ಲ. 4 ಗಂಟೆಗೆ ರೀಚ್ ಆಯ್ತೀನಿ. ಆಮೇಲೆ ಹೆಂಗೋ ₹500 ಬ್ಯಾಲೆನ್ಸ್ ಇರುತ್ತೆ. ಈ ಕಂಪ್ನಿ ಕಡೆಯಿಂದ ಒಂದು ದಿನಕ್ಕೆ ₹500 ಕೊಡ್ತಾರೆ ತಿನ್ನೋಕ್ಕೆ. 600 ಏನಾದ್ರು ತಿನ್ಕೊಳೋದು. ಈ ಥರ ಖಾಲಿ ಪ್ಲೇಟ್ ತಿಂತಾ ಇರೋ ಹುಡುಕ್ತಾಯಿದ್ದೀನಿ. ಈ ಸ್ವೀಟೆಲ್ಲ ತಿನ್ನೋಕ್ಕಾಗಲ್ಲ, ಪಪ್ಸು ತಿನ್ನೋಕ್ಕಾಗಲ್ಲ, ಹಣ್ಣು ತಿನ್ನಲ್ಲ, ತರಕಾರಿ ತಿನ್ನಲ್ಲ, ಹಣ್ಣು ಮಾತ್ರ. ಪೈನಾಪಲ್ ಮತ್ತು ತಿಂತೀನಿ ಅಷ್ಟೇ. ಈ ಏನೇನು ಇಟ್ಟವ್ರೆ, ಸೊಪ್ಪು ಅದೇನೋ ತಿಂತಾನೆ. ಮಯನೀಸು. ಇಲ್ಲಿ ಕ್ಯಾಲರೀಸ್ ಬೇರೆ ಇಟ್ಟವ್ರೆ. ಈ ಕ್ಯಾಲರೀಸ್ ಕ್ಯಾಲ್ಕುಲೇಟ್ ಮಾಡ್ಕೊಂಡು ತಿಂದ್ಬಿಟ್ರೆ ಆಯಿತು ನಮ್ಮ ಕತೆ. ತಗೋತಿರ್ಬೇಕು, ತಿಂತಿರ್ಬೇಕು. ತನಕ ಏನು ನೋಡಿದ್ರಿ, ಅದು ಏರ್ಪೋರ್ಟ್ ಲಾಂಚ್ ಆಗಿರುತ್ತೆ ಮತ್ತು ಏರ್ಪೋರ್ಟ್ಗೆ ಎಂಟ್ರಿ ಆಗಿದ್ದೆ ನಾನು. ಯಾಕೆಂದರೆ ಫಸ್ಟ್ ಟೈಮ್ ಎಂಟ್ರಿ ಆಗಿರೋದ್ರಿಂದ ಒಂದು ವೀಡಿಯೋ ಮಾಡಲೇಬೇಕಲ್ಲ ನನ್ನ ನೆನಪಿಗಾಗಿ. ಸೊ ಈಗ ಏರ್ಪೋರ್ಟ್ ಲಾಂಜಲ್ಲಿದ್ದೀನಿ. ಹೊಟ್ಟೆ ತುಂಬ ಊಟ ತಿಂದೆ. ಆ ಕಡೆ ಸೈಡ್ ಅನ್ಲಿಮಿಟೆಡ್ ಊಟ ಕೊಟ್ಟರು. ಜಸ್ಟ್ ₹2 ಕ್ರೆಡಿಟ್ ಕಾರ್ಡ್ ಇದ್ದರೆ ₹2 ಕಟ್ಟಾಗುತ್ತೆ. ₹2 ಕಟ್ಟಾಗ್ಬಿಟ್ಟು ಹೊಟ್ಟೆ ತುಂಬ ಊಟ ಕೊಡ್ತಾರೆ. ವೆರೈಟಿ ಊಟ. ಇದಾದ ನಂತರ ನೆಕ್ಸ್ಟ್ ನಾನು ಮಾಡೋವಂಥ ವೀಡಿಯೋ ಯಾವುದ್ರ ಬಗ್ಗೆ ಮಾಡ್ತೀನಿ ಅಂತಂದರೆ, ನೆಕ್ಸ್ಟ್ ನಾನು ಏರೋಪ್ಲೇನಿಗೆ ಹೇಗೆ ಹತ್ತುತ್ತೀನಿ, ಏರ್ಪೋರ್ಟ್ ಒಳಗಡೆ ಹೇಗಿರುತ್ತೆ. ಯಾಕೆಂದರೆ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಅಲ್ಲ. ಆ ಎಕ್ಸ್ಪೀರಿಯೆನ್ಸು ಏನೋ ಒಂಥರ ಖುಷಿ. ಫಸ್ಟ್ ಟೈಮ್ ಏರೋಪ್ಲೇನಿಗೆ ಹತ್ತುತ್ತಿರೋದು ಅಂದರೆ ಬಹುಶಃ ನನಗೆ ಅಂದ್ಕೊಂಡಿರಲಿಲ್ಲ ಅದು ಫ್ರೀಯಾಗಿ ಹೋಗ್ತೀನಿ ಏರೋಪ್ಲೇನಲ್ಲಿ ಅಂತ. ಬಟ್ ಕಂಪ್ನಿ ಕಡೆಯಿಂದ ಫ್ರೀಯಾಗಿ ಕಳಿಸ್ತಿದ್ದಾರೆ. ಫ್ರೀಯಾಗಿ ಏನು ಕಳಿಸ್ತಿಲ್ಲ, ಅವರು ಖರ್ಚು ಮಾಡಿದ್ದಾರೆ. ಅದು ನಮ್ಮ ದುಡ್ಡೇ, ಬಟ್ ಅದು ನಾವು ಖರ್ಚು ಮಾಡ್ತಿಲ್ಲ, ಅವರೇ ಖರ್ಚು ಮಾಡ್ಕೊಂಬಿಟ್ಟು ನಮ್ಮನ್ನು ಕಳಿಸ್ತಿದ್ದಾರೆ. ಸೊ ನೋಡೋಣ ಹೇಗಿರುತ್ತೆ ಅಂತ ಎಲ್ಲ. ಈಗ ಚೆನ್ನಾಗಿ ತಿಂದಿದ್ದೀನಿ. ಮತ್ತೆ ಇನ್ನೊಂದು ಗಂಟೆ ಬಿಟ್ಕೊಬಿಟ್ಟು ಮತ್ತೆ ಒಂದು ರೌಂಡ್ ಹೋಗಿ ತಿಂತೀನಿ. ಹೊಟ್ಟೆ ತುಂಬ ತಿಂತೀನಿ. ಏನೇನೋ ವೆರೈಟಿ ಇದೆ. ತಿಂದುಬಿಟ್ಟು ನಂತರ ಹೊರಡ್ತೀನಿ.